ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ನಮ್ಮ ಭಯಾನಕ ಹೋರಾಟದ ಫಲ ಅಂತ. ಎಲ್ಲಿ ಮನುಷ್ಯ ಜಾಯಿಂಟ್ ಫ್ಯಾಮಿಲಿ ಬಿಟ್ಟ ಅಲ್ಲ, ಆವಾಗ ಈ ಸಮಸ್ಯೆಗಳು ಬಂತು. ಸೊ ಇವತ್ತಿನ ದಿನಕ್ಕೆ ಈ ಮದುವೆ ಅನ್ನೋದು ಎಷ್ಟು ಪ್ರಸ್ತುತ? ಮದುವೆ ಅಂದ್ರೆ ಅದೊಂದು ಬಂಧನ ಅಲ್ಲ, ಗಂಡು ಹೆಣ್ಣು ಜೋಡಿಯಾಗಿ ಸಂಸಾರ ಬಂಧನದಲ್ಲಿ ತೊಡಗಿಸಿಕೊಂಡು ಜೀವನವನ್ನು ನಡೆಸುವುದು. ಗಂಡು ಮಕ್ಕಳಲ್ಲಿ ಎರಡು ವಿಧ, ಒಂದು ಅವಕಾಶ ಸಿಕ್ಕದವರು, ಇನ್ನೊಂದು ಅವಕಾಶ ಸಿಕ್ಕದವರು. ಮದುವೆ ಯಾಕೆ ಆಗ್ತೀವಿ ಅಂತ ನಾವು ಮಗನಿಗೋ ಮಗಳಿಗೋ ಯಾಕೆ ಹೇಳ್ಬೇಕಂದ್ರೆ, ನಿನ್ನ ಸಂತೋಷವನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿಕ್ಕೆ, ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಹೆಣ್ಣಂದರೆ ಬರೀ ಸೌಂದರ್ಯವಲ್ಲ, ಶಕ್ತಿಯಲ್ಲ, ಅದು ಜವಾಬ್ದಾರಿ ಕೂಡ. ಈಗ ನಾನು ಈ ಕೆಲಸದ ತಾಣಗಳಲ್ಲಿ ಅವರಿಗಾದ್ರೆ ತಲೆಬಿಸಿ ಇಲ್ಲ, ನೀವು ಕೂಡ ಓಕೆ ನಿಮ್ಮ ಗೃಹಿಣಿಯಾಗಿ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಬಟ್ ಹೆಚ್ಚಾಗಿ ಇವತ್ತಿಗೂ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಪ್ರತಿ ವರ್ಷ ಆಗ್ತಾ ಇದ್ರೂ ಪ್ರತಿಯೊಬ್ಬರದ್ದು ಒಂದೇ, ಸೇಮ್ ಜಾಬ್, ಸೇಮ್ ಪ್ರೊಫೈಲ್, ಸೇಮ್ ಕೆಲಸ. ಮೋಸ್ಟ್ ಪ್ರೊಬಬ್ಲಿ ಅವನಕ್ಕಿಂತ ತುಂಬ ನಿಷ್ಠೆಯಿಂದ ಆ ಹೆಣ್ಮಗಳು ಮಾಡ್ಬೋದು. ಬಟ್ ಸ್ಯಾಲ್ರಿ ವಿಷಯ ಬಂದಾಗ ಅಲ್ಲಿ ತಾರತಮ್ಯ, ಇದು ಎಲ್ಲ ಕಡೆ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಹೇಗೆ ಅನ್ಸುತ್ತೆ ನೋಡೋ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ. ಇದು ಏನು ಅಂತಂದ್ರೆ ಇವತ್ತಿಂದಲ್ಲ, ಮೊದಲಿನಿಂದಲೂ ಒಪ್ಪಿಕೊಂಡು ಬಂದ ರೀತಿ. ನಾವೇ ಒಪ್ಕೊಂಡದ್ದು, ನಾ ಹೇಳಿಲ್ಲ ನೀವು ಎಲ್ಲಿ ಹೋರಾಟ ಮಾಡಬೇಕು ನಾವಲ್ಲಿ ಹೋರಾಟ ಮಾಡೋದಿಲ್ಲ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ತುಂಬಾ ತೀರಾ ಇತ್ತೀಚೆಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅಂತ ಅನ್ಸುತ್ತೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಆಕೆ DC ಲೆವೆಲ್ ಏನು, ಒಬ್ಬ ಯಾರೋ ರಾಜಕೀಯ ಪುಡಾರಿ ಬಾಯಿಗೆ ಬಂದಾಗೆ ಬೈತಾನೆ ಫ್ಲೆಕ್ಸ್ ವಿಚಾರದಲ್ಲಿ. ಆಯ್ತಾ, ನಾವೆಷ್ಟು ಜನ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೋ ಮತ್ತೊಂದ್ರಲ್ಲೋ ಅಥವಾ ಮನೆಯಲ್ಲೋ ನಮ್ಮ ಮಕ್ಕಳೆದ್ರಿಗೋ ನಾವು ಅದನ್ನ ಎಷ್ಟು ಜನ ಚರ್ಚೆ ಮಾಡಿದ್ವಿ, ಅದು ತಪ್ಪಾ ಸರಿ ನಾವು ಹಾಗೆ ಹೇಳ್ಬೋದಾ ಅಂತ ಹೇಳಿ. ಈಗ ನನ್ಗೆ ನಾನು 2 ಗಂಡು ಮಕ್ಕಳ ತಾಯಿ. ಯಾವಾಗ ನನ್ನ ಮಕ್ಕಳು ಡಿಗ್ರಿಗೆ ಬಂದ್ರು ಅಥವಾ 18 ಕ್ರಾಸ್ ಆದ್ರು, ನಾನು ಅಲ್ಲಿಂದ ನನ್ನ ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳು ಅಂದ್ರೆ ಏನು, ಯಾಕೆ ಗೌರವ ಕೊಡಬೇಕು, ಹೇಗೆ ಗೌರವ ಕೊಡಬೇಕು. ಒಂದು ರಾತ್ರಿಯಲ್ಲೋ ಅಥವಾ ಯಾರು ಇಲ್ಲದ ಜಾಗದಲ್ಲೋ ಒಂದು ಹೆಣ್ಣು ಇದ್ರೆ, ಅಲ್ಲೆಲ್ಲೋ ಒಬ್ಬ ಗಂಡು ಮಗನೋ ಗಂಡಸರೋ ಇದ್ರೆ ಅವಳು ಏನು ಅಂದ್ರೆ ನನಗೆ ಹೆದರಿಕೆ ಇಲ್ಲ ಅನ್ನೋದನ್ನ ಫೀಲ್ ಮಾಡ್ಬೇಕು. ಆ ಸಮಾಜವನ್ನ ನೀವು ಸೃಷ್ಟಿ ಮಾಡಿ ಕೊಡ್ಬೇಕು. ಅವಳು ಪರಿಚಯ ಇರ್ಲಿ, ನಾನಿದ್ದ ಓಕೆ, ನಿನ್ಗೆ ಒಂದು ಅರಿವಿಲ್ಲದೆ ಏನ್ ಬರ್ಬೇಕು, ಆಕೆ ಏನೋ ಸೇಫ್ ಆಗಿ ಮನೆಗೆ ಹೋಗ್ಬೇಕು, ಅದಕ್ಕೆ ನಾನು ಅನುವು ಮಾಡಿ ಕೊಡ್ಬೇಕು ಅನ್ನೋದು ನಿನ್ ತಲೆಯಲ್ಲಿ ಬರ್ಬೇಕೆ ವಿನ ಅವಳು ಯಾವ ಡ್ರೆಸ್ ಹಾಕಿದಾಳೆ ಅಥವಾ ಯಾರು ಇಲ್ಲ ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ ಆ ಆಲೋಚನೆಗಳು ಬರಬಾರ್ದು. ಇದು ತಂದೆ ತಾಯಿಯಾಗಿ ನಾವು ಕೂಡ ಮಾಡಬೇಕು. ಶಾಲೆ ಅದನ್ನೇ ಮೇಡಮ್ ಹೇಳೋದು, ಗೌರವ. ಹೆಣ್ಣು ಗಂಡು ಸಹಜೀವಿಗಳು ಅಂತ ಹೇಳಿದ್ರು ನಾನು ಪದೇ ಪದೇ ಅದಕ್ಕೆ. ನೀವು ಹೆಣ್ಣಿನ ಕುರಿತಾಗಿ ಗಂಡು ಮಕ್ಕಳಿಗೆ ಗೌರವ ಬಿತ್ತಬೇಕು, ಈವನ್ ಗಂಡು ಮಕ್ಕಳ ಕುರಿತಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಗೌರವವನ್ನ ಮಾಡೋದು ಕಲಿಸ್ಬೇಕು. ಇವತ್ತಿನ ಕಾಲದಲ್ಲಿ ಈಗ ಹೆಣ್ಮಕ್ಳು ದುಡಿತಾರೆ, ಗಂಡು ಮಕ್ಕಳು ದುಡಿತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಡಿವೋರ್ಸ್ ರೇಟ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಮೊದ್ಲಿನ ಕಾಲದಲ್ಲಿ ಅದು ಇರ್ಲಿಲ್ಲ ಅಂದ್ರೆ, ಯಾಕಂದ್ರೆ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾ ಇದ್ರು ಹೆಣ್ಮಕ್ಳು. ಗಂಡ ಹೊಡೆದ್ರೆ ಹೇಳೋಂಗಿಲ್ಲ, ಗಂಡ ಅಲ್ಲ ಹೊಡೆಯೋದು ಬರೆಯೋದು, ಗಂಡನ ಮನೇಲಿ ಇರೋದೇ ಕಿರಿಕಿರಿ ಅಂತ ಹೇಳಿ. ಇವತ್ತು ಚಿಕ್ಕ ಪುಟ್ಟ ವಿಷಯಗಳಿಗೆ ಗೊರಕೆ ಹೊಡಿತಾನೆ, ಅವನಿಗೆ ಕಾಫಿ ಮಾಡಕ್ ಬರಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ. ಯಾವಾಗ ನಾವು ನಮ್ಮ ಮಕ್ಕಳಿಗೆ ನೋಡಪ್ಪ ಆಕೆ ನಿನ್ನ ಜೊತೆಗೆ ಹ್ಯಾಪಿಯಾಗಿ ಬಾಳಲಿಕ್ಕೆ ಬಂದವಳು, ಸೊ ನೀನ್ ಊಟ ಮಾಡಿದ ತಟ್ಟೆ ನೀನೇ ತೊಳಿ, ನಿನ್ ತಟ್ಟೆ ತೊಳೆಯಕ್ ಬಂದವಳಲ್ಲ ಅನ್ನೋದನ್ನ ನಾವು ಗಂಡ್ ಮಕ್ಳಿಗೆ ಹೇಳ್ಕೊಡ್ಬೇಕು. ಹಾಗೆ ಹೆಣ್ಮಕ್ಳಿಗೂ ಕೂಡ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಶೋರ್, ಅದು ತುಂಬಾ ಟೈಮ್ ಆಗೋಯ್ತು. ಹೆಣ್ಮಕ್ಳಿಗೆ ಏನನ್ನ ಹೇಳ್ಬೇಕು ನಾವು, ಅಂಡ್ ಸ್ಪೆಷಲಿ ಇಬ್ರಿಗೂ ಕೂಡ 2 ಗಂಡು ಮಕ್ಕಳು. ಹೆಣ್ಮಕ್ಳಿಗೂ ಕೂಡ ಗಂಡಸಿನ ಜವಾಬ್ದಾರಿಗಳು ನ್ಯಾಚುರಲಿ ನೋಡಿ, ಯಾವತ್ತು ಗಂಡಸು ಶಕ್ತಿವಂತ ಅಂತ ಅವನನ್ನ ಯಾಕೆ ಗೌರವಿಸ್ಬೇಕು ಅಂತಂದ್ರೆ, ಅಟ್ಲೀಸ್ಟ್ ಯಾರೋ ಒಬ್ರು ಬಂದ್ರೆ, ಇಬ್ರು ತುಂಬಾ ಕಡಿಮೆ ಇರ್ಬೋದು, ಹೆಣ್ಮಕ್ಳು ಇರ್ಬೋದು ಬ್ಲಾಕ್ ಬೆಲ್ಟೋ ಮತ್ತೊಂದು ಮಗದೊಂದು ಮಾಡ್ಕೊಂಡಿರುವ ಅದೇ ಪರ್ಸೆಂಟೇಜ್ ಕಡಿಮೆ. ಇವರಲ್ಲಿ ನ್ಯಾಚುರಲಿ ಇವ್ರಿಗೆ ಶಕ್ತಿ ಇರುತ್ತೆ. ಇವರೊಂದು 25-50 kg ಸರಾಗವಾಗಿ ಎತ್ತಿದಷ್ಟು ನಮ್ಗೆ ಆಗೋದಿಲ್ಲ, ನಾವು ಅದನ್ನ ಒಪ್ಕೊಳ್ಬೇಕು. ಅದು ಪ್ರಕೃತಿ ಕೊಟ್ಟ ಉಡುಗೊರೆ ಅವರಿಗೆ, ನಾವು ಒಪ್ಕೊಳ್ತೀವಿ ಅದನ್ನ. ಹೌದು. ಮತ್ತೆ ಶಕ್ತಿವಂತ ಯಾವಾಗ್ಲೂ ಬಾಗಿ ನಡಿಬೇಕು, ಮತ್ತೆ ಬಾಗಿ ನಡೆದವನಿಗೆ ನಾವು ಹೆಚ್ಚು ಗೌರವ ಕೊಡಬೇಕು. ಇದು ನಾವು ಹೆಣ್ಮಕ್ಳಿಗೆ ನಾವು ಕಲಿಸ್ಬೇಕಾಗಿರೋದು. ಓಕೆ, ಜ್ಯೋತಿ ಉದಯ್ ಕುಮಾರ್ ಅವರೇ, ನೀವೇನ್ ಹೇಳ್ತೀರಿ? ಈ ವೇತನ ತಾರತಮ್ಯ ನಿಮ್ಗೆ ಏನ್ ಅನ್ಸುತ್ತೆ? ಹೆಣ್ಣು ಗಂಡು ಅಂತ ಭೇದ ಇಲ್ಲ, ನನಗಿರೋದು 2 ಗಂಡು ಮಕ್ಕಳು. ನಾನು ಅವರಿಗೆ ಸ್ವತಂತ್ರವಾಗಿರ್ಲಿಕ್ಕೆ ಯಾವೆಲ್ಲ ಕೆಲಸ ಕಲಿಸ್ಬೇಕು ಎಲ್ಲವೂ ಕಲಿಸಿದ್ದೀನಿ. ಅಡುಗೆಯಿಂದ ಮನೆ ಕ್ಲೀನ್ ಮಾಡೋದ್ರಿಂದ, ಪಾತ್ರೆ ತೊಳೆಯೋದ್ರಿಂದ, ಅಡುಗೆ ಮಾಡೋದ್ರಿಂದ ಎಲ್ಲ ಇಂಡಿಪೆಂಡೆಂಟ್ ಆಗಿ ಬರ್ತಾ ಇದ್ದಾರೆ. ಅವ್ರು ಯಾರ ಮೇಲೂ ಡಿಪೆಂಡ್ ಇಲ್ಲ. ಇನ್ ಕೇಸ್ ಮದುವೆ ಆಗಿ ಹೆಂಡತಿ ಅಡುಗೆ ಮಾಡಿ ಕೊಡ್ಲಿಲ್ಲ ಅಂದ್ರು ನಾವೇ ಸ್ವತಂತ್ರವಾಗಿ ಅಡುಗೆ ಮಾಡ್ಬೋದು, ತಿನ್ನುವಷ್ಟು ಕೆಪಾಸಿಟಿ ಅವರಿಗೆ ಇಲ್ಲ. ಅದು ಮಾಡ್ಬೇಕು. ಈಗ ನೀವು ವೇತನ ತಾರತಮ್ಯಕ್ಕೆ ಬಂದ್ರಿ,
ನಿಜ. ಆ ವೇತನ ತಾರತಮ್ಯ ನಿಮ್ಗೆ ಬಾಲಿವುಡ್ ಇಂದ ಹಿಡಿದು ನಮ್ಮ ಮನೆಗೆ ಕೂಲಿಗೆ ಕೂಲಿ ಕೆಲಸಕ್ಕೆ ಬರೋರು ಕೂಡ ಹೆಣ್ಣಾಳಿಗೆ ಒಂದು ಬೇರೆ ಸಂಬಳ, ಗಂಡಾಳಿಗೆ ಬೇರೆ ಸಂಬಳ ಅಂತ ಆ ಶಕ್ತಿಯ ಸಾಮರ್ಥ್ಯದ ಮೇಲೆ ಆ ವೇತನವನ್ನು ನಿರ್ಧರಿಸಿರ್ಬಹುದು. ಬಟ್ ವೈಟ್ ಕಾಲರ್ ಜಾಬಿಗೆ ಅದು ಬರುವುದಿಲ್ಲ. ಇಟ್ ಈಸ್ ಆಲ್ ಮೆಂಟಲ್ ಎಬಿಲಿಟಿ ಅಲ್ವಾ. ಅಂಡ್ ಇಲ್ಲಿಂದ ಅಲ್ಲಿಗೂ ಸಹ ಅದೇ ಅನ್ವಯ ಆಗಿದೆಯೇನೋ ಅಂತ ನನ್ನ ಅನಿಸಿಕೆ. ಹಾ, ಈ ಒಂದು ಏನು ಅಂತಂದ್ರೆ, ಈಗ ನಮ್ಮ ಮನೆಗೆ ಯಾರೋ ಒಂದಿಬ್ರು ಸಾರಿ ಕೂಲಿಯವರು ಅಂತ ಹೇಳ್ಬಾರ್ದು, ಆಸ್ ಎ ವರ್ಕಿಂಗ್ ಪಾರ್ಟ್ನರ್ ಚೇಂಜ್ ಮಾಡುವ ವರ್ಕಿಂಗ್ ಪಾರ್ಟ್ನರ್ಸ್ ಯಾರನ್ನ ನಾವು ಕರ್ಕೊಂಡು ಬರ್ತೀವಿ ಆಸ್ ಇಟ್ ಈಸ್. ಈಗ ನಾನು ಅವರಿಗೆ ಸಂಬಳ ಕೊಡುವಾಗ ನಾನು ಎಲ್ಲೆಲ್ಲಿ ಉಳಿಸ್ಬೇಕು ಅಂತ ನೋಡ್ತೀನಿ. ಸೊ ಅವ್ರು ಕಾಂಪ್ರಮೈಸ್ ಆಗಲ್ಲ, ಇಲ್ಲ ಗಂಡಾಳು ನನಗೆ 800 ಕೊಡಬೇಕು ಅಂತ. ಈಗ ಆಲ್ರೆಡಿ ಒಪ್ಕೊಂಡಿರ್ತಾಳೆ, ಹೆಣ್ಣಾಳು ನಂಗೆ 600 ಕೊಟ್ರೆ ಪರವಾಗಿಲ್ಲ ಅಂತ. ಈಗ ಯಾವತ್ತೂ ವಾಯ್ಸ್ ರೇಸ್ ಮಾಡಲ್ಲ. ಯಾಕೆ? ಅವನು ಮಣ್ಣು ಹೊರಕ್ಕೆ ಬಂದಿರೋದು, ನಾನು ಹೊರಕ್ಕೆ ಬಂದಿರೋದು. ನಾನು ಅವ್ನು ಮಾಡೋದಷ್ಟೇ ಮಾಡಿದ್ದೀನಿ, ನನಗೆ ಯಾಕೆ ಕಡಿಮೆ ಕೊಡ್ತೀರಿ? ನನಗೂ ಕೊಡಿ, ಮಾತಾಡಿ. ನೀವು ನೋಡಿ, ಎಲ್ಲಿ ನೀವು ಅದೇ ಹೇಳ್ತಾರಲ್ಲ, ಸುಮ್ಮನೆ ಒಂದು ಗಾದೆ ಮತ್ತೆ ಹೇಳ್ದಂಗೆ, ಮಗು ಅಳ್ದ ಇದ್ರೆ ತಾಯಿನೂ ಹಾಲು ಕುಡ್ಸಲ್ಲ ಅನ್ನೋ ಥರ. ನಾವು ಪ್ರತಿಯೊಬ್ರು ನೋಡಿ, ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತು ಹೇಳ್ತಾರೆ, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ನಮ್ಮ ಭಯಾನಕ ಹೋರಾಟದ ಫಲ ಅಂತ. ಸ್ವಾತಂತ್ರ್ಯ ಹೋರಾಟಗಳಿಂದ ಹಿಡಿದು ಇವತ್ತಿನ ತನಕನೂ ಇದ್ದೇ ಇದೆ. ನಿಮ್ಗೆ ಎಲ್ಲಿ ವೇತನ ಅಥವಾ ನೀವು ಮಾಡುವ ಕೆಲಸಕ್ಕೆ ಇದು ಸಂಬಳ ಕಡಿಮೆ ಅಂತ ಅನ್ಸಿದ್ರೆ ಖಂಡಿತ ವಾಯ್ಸ್ ರೇಸ್ ಮಾಡ್ಬೋದು. ಇವತ್ತಿನ ಕಾನೂನುಗಳು ಬದಲಾಗಿದೆ, ಇವತ್ತು ನಾವು ಯೋಚನೆ ಮಾಡುವ ಧಾಟಿಗಳು ಬದಲಾಗಿದೆ. ಆಮೇಲೆ ನಮ್ಮ ಹಾಗೆ ಯೋಚನೆ ಮೊದಲೆಲ್ಲ ಸಿಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲ ಈ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ನನ್ನ ಹಾಗೆ ಯೋಚನೆ ಮಾಡೋರು 100 ಜನ ಸಿಗ್ಬೋದು. ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ 3 ಜನ. ಸೊ ಹೋರಾಡಿ ಅಂತ ಹೇಳ್ತಾ ಇದ್ರಿ ನೀವು. ಹೌದು, ನೀವು ಡಿಮಾಂಡ್ ಮಾಡಿ ಪ್ಲೀಸ್. ಯಾವುದಕ್ಕೆ ಹೋರಾಡ್ಬೇಕು ಅದಕ್ಕೆ ಹೋರಾಡ್ಬೇಕು. ಅಲ್ಲ, ವೇತನ ತಾರತಮ್ಯ ವೇತನಕ್ಕೆ ಓಕೆ, ಕೆಲವೊಂದ್ಸರಿ ನಾವು ಗಂಡು ಹೆಣ್ಣಿಗೆ ಸಮಾನ ಅಂತ ಹೇಳಿ ಎಲ್ಲದಕ್ಕೂ ನಾವು ಸರಿ ಸಮಾನ ಅಂತ ಹೇಳಿಕ್ ಆಗೋದಿಲ್ಲ. ಎಲ್ಲಿ ಹೋರಾಟ ಬೇಕು ಅಲ್ಲಿ ಖಂಡಿತ ಹೋರಾಟ ಮಾಡಿ, ಎಲ್ಲಿ ಬೇಕು ಅಲ್ಲಿ ಹೋರಾಡಿ ಅಂತ. ಆದ್ರೆ ಇನ್ನೊಂದಿದೆ, ಈ ಹೆಣ್ಮಕ್ಳು ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ. ಈ ಸ್ಕೂಲ್ ಡೇಸ್ ಅಲ್ಲಿ ಕೂಡ, ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲಿ ಟಾಪರ್ಸ್ ಯಾರು ಕೇಳಿದ್ರೆ ಹೆಣ್ಮಕ್ಳೇ. ಸಾಕ್ಷರತಾ ಆಂದೋಲನ ಪೆನ್ಸಿಲ್ ತುದಿಯಲ್ಲಿ ಮೇಲೆ ಇರೋದು ಹೆಣ್ಣೆ. ಸೊ ನೀವು ಅಂತದನ್ನ ನೋಡ್ತಾ ಬಂದವ್ರು, ಆ ಹೆಣ್ಮಕ್ಳು ಮತ್ತೆಲ್ಲಿ ಹೋಗ್ತಾರೆ ಅಂತ ನೋಡಿದ್ರೆ ಮದ್ವೆಗೆ ಗಂಡನೊಟ್ಟಿಗೆ ಖುಷಿಯಾಗಿರ್ತಾರೆ, ಗೊತ್ತಿಲ್ಲ, ಗಂಡ ಮನೇಲಿ ಇರ್ತಾರೆ. ಇದೇ ಹೆಣ್ಮಕ್ಳು ಕೆಲಸಕ್ಕೂ ಹೋಗ್ತಾರೆ. ಆದ್ರೆ ಏನಾಗುತ್ತೆ, ಮದುವೆ ಆಯ್ತು, ಮಗು ಆಯ್ತು, ಇನ್ನು ಮಗು ನೋಡಬೇಕಲ್ಲ, ಸೊ ಏನು ಮಾಡೋದು ಅಂತೇಳಿ ಹೆಚ್ಚಿನ ಹೆಣ್ಮಕ್ಳು ಕರಿಯರ್ ಬ್ರೇಕ್ ಮಾಡ್ತಾರೆ. ಆ ಕರಿಯರ್ ಬ್ರೇಕ್ ಮಾಡಿದ ಹೆಣ್ಮಕ್ಳು ಸುಮಾರು ವರ್ಷ, ಒಂದು 10 ವರ್ಷ, ಈಗ ಆ ಮಗು 2 ಮಕ್ಕಳಾದರೆ ಮಿನಿಮಮ್ 5-5 ವರ್ಷ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ. ಆ ನಂತರ ಮತ್ತೆ ಕೆಲಸಕ್ಕೆ ಹೋಗುವಾಗ ಅವ್ರಿಗೆ ಆ ಬೇಡಿಕೆ ಇರೋದಿಲ್ಲ. ಹೌದು, ಅದು ಖಂಡಿತ. ಅದು ಯಾಕಂದ್ರೆ ಅವರು ಅಷ್ಟರ ಮಟ್ಟಿಗೆ 5 ವರ್ಷದಷ್ಟು ಅವರು ಡ್ರಾಬ್ಯಾಕ್ ಆಗಿರ್ತಾರೆ. ನೀವು ಅಲ್ಲಿ ತನಕ ಅವ್ರು ಅಪ್ಡೇಟ್ ಆಗಿರೋದಿಲ್ಲ, ಯಾಕೆಂದ್ರೆ ಈ ಒಂದು ಸಂಸಾರದೊಳಗೆ ಬ್ಯುಸಿ ಇರ್ತಾರೆ. ಇದು ಯಾವಾಗ ಬಂತು ಗೊತ್ತಾ ಜ್ಯೋತಿ? ಈಗ ನೀವ್ ಹೇಳ್ತಿದ್ದೀರಲ್ಲ, ಎಲ್ಲಿ ಮನುಷ್ಯ ಜಾಯಿಂಟ್ ಫ್ಯಾಮಿಲಿ ಬಿಟ್ಟ ಅಲ್ಲ, ಆವಾಗ ಈ ಸಮಸ್ಯೆಗಳು ಬಂತು. ಯಾವಾಗ ಸಪೋರ್ಟಿವ್ ಆಗಿ ಅತ್ತೆ ಇದ್ರು, ಮಾವ ಇದ್ರು, ಚಿಕ್ಕಪ್ಪ ಇದ್ರು, ಚಿಕ್ಕಮ್ಮ ಇದ್ರು, ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಮಕ್ಕಳು ಬೆಳೆದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಮೊದ್ಲು 10-20 ಮಕ್ಕಳನ್ನ ಹಿಂಗ್ ಬೆಳೆಸ್ತಾ ಇದ್ರು. ಯಾರ ಮಗು ಯಾರು ಅಂತ ಎಷ್ಟೋ ಸಮಯ ಗೊತ್ತಿರ್ತಿರ್ಲಿಲ್ಲ. ಅದು ಯಾರು ನಮ್ಮ ಮನೇಲಿ ಚಿಕ್ಕಪ್ಪ ದೊಡ್ಡಪ್ಪನ ಅಂದ್ರೆ ನಾನ್ ಹಾಗಿರ್ಬೇಕು ಅಂತ ಹೇಳಲ್ಲ, ಬಟ್ ಆದ್ರೆ ಈಗ ಗಂಡ ಹೆಂಡತಿ, ಈಗ ಗಂಡನೂ ಇಂಜಿನಿಯರು, ಹೆಂಡತಿನೂ ಇಂಜಿನಿಯರ್, ಇಬ್ರು ಹೋಗ್ಬೇಕು. ಮಗುನ ಯಾರು ನೋಡ್ತಾರೆ? ಯಾರಾದ್ರೂ ಒಬ್ರು ಕಾಂಪ್ರಮೈಸ್ ಆಗ್ಲೇಬೇಕಲ್ಲ. ಅದೇ ನಿಮ್ ಮನೇಲಿ ಹಿರಿಯವರಿದ್ರೆ ಅದಕ್ಕೆ ಪ್ರೀತಿ ಸಿಕ್ಬಿಟ್ರೆ ಸಾಕು. ಪ್ರೀತಿ, ಆಹಾರ 2 ಟೈಮ್ ಟು ಟೈಮ್ ಸಿಕ್ಕಿದ್ರೆ ಆ ಮಗು ತನ್ನಷ್ಟಕ್ಕೆ ತಾನು ಬೆಳೀತದೆ. ಆದ್ರೆ ನಾನು ಹೇಳೋದೇನು ಅಂತ ಕೇಳಿದ್ರೆ, ಒಬ್ಳು ತಾಯಿ ಮನೆ, ಮಗು, ಸಂಸಾರ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾಳೆ ಅಂದ್ರೆ 10 ವರ್ಷದ ನಂತರ ಇವರ ಫೀಲ್ಡ್ ಎಷ್ಟೇ ಮುಂದೆ ಹೋಗಿದ್ರು ಅವಳಿಗೆ ಅದನ್ನ ಕೋಪ್ ಅಪ್ ಮಾಡ್ಕೊಳ್ಳೋದು ಈಸ್ ನಾಟ್ ಅ ಬಿಗ್ ಡೀಲ್. ಆ್ಯಂಡ್ ಶೀ ಇಸ್ ಅ ವುಮನ್, ಅವಳು ಮಹಿಳೆ, ಆ್ಯಂಡ್ ಶಿ ಕ್ಯಾನ್ ಮ್ಯಾನೇಜ್ ಎನಿಥಿಂಗ್. ಈಗ ಗಂಡು ಮಕ್ಕಳಿಗೆ ಅಷ್ಟು ಸ್ಟ್ರೆಸ್, ಆ ಮಲ್ಟಿ ಟಾಸ್ಕಿಂಗ್ ಖಂಡಿತವಾಗ್ಲೂ ಆಗಲ್ಲ. ನಮ್ಮಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಸಣ್ಣ ಮಗು ಇಟ್ಕೊಂಡು ಅದನ್ನು ಬೇರೆ ಯಾರೋ ಆಯಾ ಕೈಲಿ ಕೊಟ್ಟು ಹೋಗೋರು ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ತಯಾರಿ ಮಾಡಿ ರೆಡಿ ಮಾಡಿಟ್ಟು, ಆ ನಂತರ ಮಗುನೂ ರೆಡಿ ಮಾಡಿಸ್ಕೊಂಡು ಮತ್ತೆ ಇವ್ರು ರೆಡಿಯಾಗಿ ಹೋಗಿ ಅಲ್ಲಿಯ ಪ್ರೆಷರ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಿ ಮತ್ತು ವಾಪಸ್ ಬಂದು ಅದೇ ಮನೆಯನ್ನು, ಅದೇ ಮಗುವನ್ನು, ಅದೇ ಗಂಡನ, ಅದೇ ಸಂಸಾರನ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭವಾಗಿ ಬೇರೆ. ಅದೇ ಮೇಡಮ್ ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ಮೇಡಮ್ ಹೇಳಿದ್ರೆ ಅದು ಒಂದು ಏನೋ ಪದ ಹೇಳಿದ್ರಲ್ಲ, ಪರ್ಫೆಕ್ಟ್ ಅಂತ ಹೇಳಿ. ನಮ್ಗೆ ಅದೊಂದು ಭೂತ ಹೋಗ್ಬಿಟ್ಟಿದೆ. ನಾನು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಆಸ್ ಎ ಮದರ್, ಆಸ್ ಎ ವುಮನ್ ಅನ್ನೋ ತರ. ಆಸ್ ಎ ಫಾದರ್ ಅವ್ನ್ ಮಾಡ್ಲಿ. ಈಗ ನನ್ಗೆಷ್ಟು ಮಗುವಿನ ಬಿಟ್ಟು ಹೋಗುವಾಗ ಹೊಟ್ಟೆ ಸಂಕಟ ಆಗುತ್ತೋ ಅವನು ಅದನ್ನೇ ಮಾಡ್ಬೇಕು ಅಲ್ವಾ? ಈಗ ಅದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀವ್ ಹೇಳೋದು ನಾನ್ ಅಪ್ಪ ಹಿಂಗೆ ಇರೋದು, ಅವಳಿಗೆ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಅಯ್ಯೋ ಮಗು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಗಿಲ್ಟ್ ಫೀಲ್ ಆಗ್ಲಿ, ಹೊಟ್ಟೆ ಸಂಕಟ ಆಗ್ಲಿ, ಅದಿಲ್ಲ. ಈಗ ದುಡಿಮೆಗೆ ಇಬ್ರು ದುಡಿಬೇಕು ಅನ್ನುವ ಅನಿವಾರ್ಯತೆ ಇದ್ದಾಗ, ಈಗ ದುಡಿಮೆನೂ ಹಾಗೆ ಆಗಿದೆ. ಅನಿವಾರ್ಯತೆ ಇಲ್ಲದಿದ್ದರೂ ನಾವು ದುಡಿತೇವೆ ಅಂತ.
ಅಂದ್ರೆ ಈ ಕೋರ್ಟ್ ಕೂಡ ಮೊನ್ನೆ ಹೇಳಿತ್ತು ಅನ್ಸುತ್ತೆ ಒಂದು ಜಡ್ಜ್ಮೆಂಟ್, ಯಾವುದೇ ಗೃಹಿಣಿ ಹೌಸ್ ವೈಫಿಗೆ ನೀವ್ ಇಂತಿಷ್ಟು ಅಂತ ಅಮೌಂಟ್ ಹಾಕ್ಬೇಕು, ಹಾಗೆ ದುಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿದೆ. ಹೋಮ್ ಮೇಕರ್. ಹೌದು, ನೀವು ನೋಡಿರ್ಬಹುದು. ನಾನು ಈಗಿನ ಮಹಿಳೆಯರ ಬಗ್ಗೆ, ಈಗಿನ ಹುಡುಗಿಯರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನಮ್ಮ ಮಧ್ಯವಯಸ್ಕ ನನ್ನದೇ ಎಷ್ಟೋ ಸ್ನೇಹಿತರ ವಲಯಲ್ಲಿ ಇವತ್ತಿಗೂ ನಾವೇನಾದ್ರೂ ಒಂದು ಶಾಪಿಂಗ್ ಹೋದ್ರೆ ಜಿಪೇ ಮಾಡೋದ್ರೆ ಇಲ್ಲ, ನಂದು ಅಕೌಂಟ್ ಇಲ್ಲ, ತಡಿ ನಾನು ಪರ್ಸಿಂದ ತೆಕ್ಕೊಡ್ತೀನಿ ಅಂತ. ಸಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಅಗ್ರಿ ವಿತ್ ದಿಸ್. ಆಯ್ತಾ? ಈಗ ನಾನು ಎಲ್ಲಿ ಹೇಳಿದೆ ನಿಮ್ಗೆ, ಗಂಡು ಹೆಣ್ಣು ಸಹಜೀವಿಗಳಾದಾಗ, ಗೌರವ ಆದಾಗ, ನೋಡಮ್ಮ ನಾನ್ ತಿಂಗಳಿಗೆ ನಮ್ಮ ಸಂಸಾರಕ್ಕಾಗುವಷ್ಟು ಬೇಕಾದಷ್ಟು ದುಡಿತೇನೆ, ನಿನ್ಗೆ ಫೈನಾನ್ಷಿಯಲಿ ಇನ್ಸೆಕ್ಯೂರಿಟಿ ಆಗೋದು ಬೇಡ, ಇಂತಿಷ್ಟು ಅಂತ ಹಾಕ್ತೇನೆ ನಿನ್ಗೆ, ನೀನ್ ಅದು ನನಗೆ ಕೇಳೋದೇ ಬೇಡ, ಅಥವಾ ಖರ್ಚು ಮಾಡ್ಲಿಕ್ಕೆ ನಾನು ಅದ್ರ ಬಗ್ಗೆ ಕೇಳೋದಿಲ್ಲ. ಇದು ನಿನಗೆ ಕೊಡ್ತಾ ಇರುವ ಗೌರವ. ನಾವಿಬ್ರು ಸಾಕಷ್ಟು ನಾವು ಸಂಪಾದನೆ ನನ್ನಿಂದ ಬರ್ತಿದೆ ಅಂದಾಗ, ಇಫ್ ಯು ಆರ್ ಅಂದ್ರೆ ನಿನಗದು ಒಪ್ಪಿಗೆ ಇದ್ರೆ, ಕರೆಕ್ಟ್, ಮನೇಲಿ ಇರ್ಲಿಕ್ಕೆ ಅಥವಾ ಇದೆಲ್ಲ ನನ್ಗೆ ತೃಪ್ತಿ ಇದೆ ಇದನ್ನ ಮಾಡ್ಕೊಂಡು ಹೋಗೋದಿಕ್ಕೆ ಅನ್ನೋ ಒಪ್ಪಿಗೆ ಇದ್ರೆ ಹೀಗೆ ಮಾಡುವ. ಇದು ಯಾವಾಗ್ಲೂ ಹೀಗೆ ಕೂತು ಮಾತಾಡಿ ಪರಿಹರಿಸ್ಕೊಳ್ಬೇಕಾದಂಥದ್ದು. ತುಂಬಾ ಸೂಕ್ಷ್ಮವಾದ ಪದರ ಇದೆಲ್ಲ. ಇದು ಒಬ್ಬರ ಮೇಲೆ ಒಬ್ರು ದಬ್ಬಾಳಿಕೆ ನಡೆಸುವಂತದ್ದಲ್ಲ. ಸರಿ, ಅದೇ ನಾವು ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದ್ ಬೇಡ, ಸಹಜೀವನವನ್ನ. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ, ಒಬ್ಬರದೊಬ್ರು ನಾವು ಯಾವಾಗ ಗೌರವ ತೋರಿಸ್ಬೇಕು, ಗೌರವದಿಂದ ಇದ್ದಾಗ ಸಮಾಜದಲ್ಲಿ ಗೌರವ ಕೊಟ್ಟಾಗ ಆಟೋಮೆಟಿಕ್ ಅವರು ನಮ್ಗೆ ಗೌರವ ಕೊಟ್ಟೇ ಕೊಡ್ತಾರೆ. ಈಗ ಹೆಂಗಾಗಿದೆ ಗೊತ್ತಾ, ಮನುಷ್ಯನನ್ನ ಬಿಟ್ಟು ಸುಮ್ಮನೆ ಪ್ರಕೃತಿ ನೋಡಿ ಜ್ಯೋತಿ, ಎಲ್ಲ ಗಂಡು ಪಕ್ಷಿಗಳು, ಗಂಡು ಪ್ರಾಣಿಗಳು ತುಂಬಾ ಸುಂದರವಾಗಿರ್ತವೆ ಸೌಂದರ್ಯಕ್ಕೆ ಹೋಲಿಸಿದ್ರೆ. ಅಲ್ಲ, ನವಿಲ್ ಅಂತಲ್ಲ, ಯಾವುದೇ ಪಕ್ಷಿ ನೋಡಿ ನೀವು, ಸುಮ್ಮನೆ ನ್ಯಾಷನಲ್ ಜಿಯೋಗ್ರಫಿ ಎಲ್ಲ ನೋಡಿ, ಎಲ್ಲ. ಆದ್ರೆ ಹಾವಿನಿಂದ ಹಿಡಿದು ಅದು ಒಂದು ಹೆಣ್ಣನ್ನ ಸೆಳಿಬೇಕಾದ್ರೆ ಇನ್ನೊಂದು ಗಂಡಿನೊಟ್ಟಿಗೆ ಹೋರಾಟ ಮಾಡ್ಲೇಬೇಕು. ಹೆಣ್ಣು ನಿಂತು ನೋಡ್ತದೆ ಯಾರು ಶಕ್ತಿವಂತ ಅಂತ ಹೇಳಿ. ಆದ್ರೆ ನಮ್ಮ ಮನುಷ್ಯರು ಹಂಗಿರೋದಿಲ್ಲ. ವಾಟ್ ಎವರ್, ಈಗೆಲ್ಲ ಚೇಂಜ್ ಆಗಿದೆ, ಈಗಿನ ಹುಡುಗಿಯರಿಗೆ ತುಂಬಾ ಇತ್ತು, ನಮ್ಮ ಆ ಕಾಲದಲ್ಲಿ ಇದ್ದವ್ರಿಗೆ ಇರ್ಲಿಲ್ಲ. ನೀವು ವೇತನ ಅಂತ ಹೇಳಿದ್ರಿ, ಮತ್ತೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಆರ್ಥಿಕವಾಗಿ ನಾವು ಸ್ವತಂತ್ರರಾಗಿರೋದು ಬಹಳ ಬಹಳ ಮುಖ್ಯ. ಓಕೆ, ನಾನು ಜ್ಯೋತಿಲಕ್ಷ್ಮಿ ಅವ್ರಿಗೊಂದು ವಿಶೇಷ ಪ್ರಶ್ನೆ ಕೇಳಬೇಕು. ಏನಂದ್ರೆ, ಗಂಡು ಮಕ್ಕಳಲ್ಲಿ 2 ವಿಧ ಅಂತ ಅವ್ರು ಹೇಳ್ತಾ ಇರ್ತಾರೆ. ಗಂಡು ಮಕ್ಕಳಲ್ಲಿ 2 ವಿಧ, ಒಂದು ಅವಕಾಶ ಸಿಕ್ಕದವರು, ಇನ್ನೊಂದು ಅವಕಾಶ ಸಿಕ್ಕದವರು. ಓಕೆ, ಇದು ಕಾಂಟ್ರವರ್ಸಿ ಮಾಡ್ಲಿಕ್ಕಲ್ಲ, ಆಕ್ಚುಲಿ ನನ್ನನ್ನು ತುಂಬಾ ಕಾಡೋದು. ಗಂಡು ಮಕ್ಕಳನ್ನ ಯಾರನ್ನೇ ಕಂಡಿದ್ರು ಇವ್ರಿಗೆ ಅವಕಾಶ ಸಿಕ್ಕಿದೆ ಇಲ್ವಾ ಅನ್ನೋದು. ಏನಂತ ಹೇಳ್ತೀರಿ, ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ಸಣ್ಣ ಪದರ ಇರೋದು. ಸ್ವಾತಂತ್ರ್ಯ ಯಾವಾಗ್ಲೂ ಜವಾಬ್ದಾರಿಯನ್ನ ಬೆನ್ನಿ ಕಟ್ಕೊಂಡೇ ಬರುತ್ತೆ. ಈಗ ನೀನು ಸ್ವಾತಂತ್ರ್ಯ, ಈಗ ನನ್ ಮಗನೇ, ನಂಗೆ ನೀವ್ ಹೇಳಿದ್ದೆಲ್ಲ ಕಮಾಂಡ್ ಎಲ್ಲ ಕೇಳಕ್ಕಾಗಲ್ಲ, ನನ್ ಪಾಡಿ ನಾನು ಇರ್ತೀನಿ, ನನ್ ಸಂಬಳ ಆಯ್ತು, ನಿನ್ನ ಎಲ್ಲಾ ಜವಾಬ್ದಾರಿಗಳನ್ನು ನೀವು ವಹಿಸ್ಕೋಬೇಕು. ನೀನ್ ಸ್ವತಂತ್ರವಾಗಿರ್ತೀಯಾ? ಈಗ ಲವ್ ಮ್ಯಾರೇಜ್ ಅಂದ ಕೂಡಲೇ ತುಂಬಾ ಜನ ಬೆಚ್ಚಿ ಬೀಳೋದು ಇವತ್ತಿನ ಕಾಲಕ್ಕೂ ಇರಬಹುದು. ಯಾಕೆ ಅಂತಂದ್ರೆ ಮತ್ತೆಲ್ಲಾದ್ರೂ ಬಂದು ನಮ್ ತಲೆಗೆ ಸುತ್ಕೊಳತ್ತೇನೋ ಅಂತ. ಈಗ ನೀನ್ ಪ್ರೀತಿ ಮಾಡ್ತಾ ಇದೀಯ, ಮದ್ವೆ ಆಗ್ತಾ ಇದೀಯ ಅಂದ್ರೆ ನಿನ್ನ ಜವಾಬ್ದಾರಿನ ನೀನ್ ವಹಿಸ್ಲಿಕ್ಕೆ ಶಕ್ತ ಆಗಿರ್ಬೇಕು ಅಂತ ಅರ್ಥ. ಮೋಸ್ಟ್ ಆಫ್ ಇದ್ರಲ್ಲಿ ಕೂಡ, ನಿಮ್ಮ ಅರೇಂಜ್ ಮ್ಯಾರೇಜ್ ಅಲ್ಲೂ ಕೂಡ ತುಂಬಾ ಫೇಲ್ಯೂರ್ಗಳಾಗ್ತವೆ, ಅದಿಲ್ಲ ಅಂತ ಹೇಳೋದಿಲ್ಲ. ಬಟ್ ತಾನಾಗೇ ಸ್ವಾತಂತ್ರ್ಯ ತಗೊಳ್ತೀನಿ ಅಂತ ಹೋದಾಗ ನಾವು ಬೆಚ್ಚಿ ಬೀಳೋದು ಅದಕ್ಕೆ. ಆ ಜವಾಬ್ದಾರಿನ ಇವನು ನಿರ್ವಹಿಸ್ತಾನ ಇಲ್ವಾ, ಇವಳು ನಿರ್ವಹಿಸ್ತಾಳ ಇಲ್ವಾ ಅನ್ನುವ ಕಾರಣಕ್ಕೆ. ನೀವ್ ಹೇಳಿದ್ರಿ ಅವಕಾಶ ಸಿಕ್ಕವರು, ಇನ್ನೊಂದೇನೆ ಸಿಗದವರು ಇಬ್ರು ಇರ್ತಾರೆ ಅಂತ ಹೇಳಿ. ಅಂದ್ರೆ ಇದು ಏನ್ ಹೇಳ್ತೀನಿ ಅಂದ್ರೆ, ಒನ್ಸ್ ಅಗೇನ್ ಪ್ರಾಕೃತಿಕವಾಗಿ ಗಂಡು ಅನ್ನುವ ಪ್ರಾಣಿ ಹಾಗೆ ಪ್ರಾಕೃತಿಕವಾಗಿ. ಈಗ ನೀವು ಭೈರಪ್ಪನವರ ವಂಶವೃಕ್ಷ ಓದಿದ್ರೆ ನಿಮ್ಗೆ ಅಲ್ಲಿ ಈ ಎಕ್ಸ್ಟರ್ನಲ್ ಅಫೇರ್ ಗಳದ್ದು ಒಂದಷ್ಟು ಪಾತ್ರಗಳು ಬಂದು ಹೋಗ್ತವೆ. ಹೌದು, ಅದ್ರಲ್ಲಿ ನಿಮ್ಗೆ ತುಂಬಾ ಯಂಗ್ ಏಜ್ನವರಾದ್ರೆ ಅಥವಾ ಆಗಷ್ಟೇ ಮದ್ವೆ ಆದವರಾದ್ರೆ, ಪಾಸಿಟಿವ್ ಮೆಂಟಾಲಿಟಿ ಇದ್ದವರಾದ್ರೆ ಶ್ರೀನಿವಾಸ ಶ್ರೋತ್ರಿಗಳು ತುಂಬಾ ಇಷ್ಟ ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದ್ರು ಅವ್ರು ಯಾವ್ದನ್ನು ಬೇಡ ಅಂತ ಅನ್ಬಿಟ್ರು ಅಂತ. ಅಲ್ಲಿ ಇಬ್ರು ಪ್ರೊಫೆಸರ್ ಬರ್ತಾರೆ, ಅವರು ತುಂಬಾ ಸಂಶೋಧನೆಗಳಿಗೆ ಇಳಿತಾರೆ. ಪಾಪ ಅವರ ಹೆಂಡತಿ ತುಂಬಾ ಒಳ್ಳೆಯವಳು ಆಕೆ. ಆದ್ರೆ ಏನಾಗ್ತದೆ, ಅವರು ಇವರ ಸಂಶೋಧನೆಗಳಿಗೆ ಅಥವಾ ಇವರ ಬುದ್ಧಿಮತ್ತೆಗೆ, ಇವರ ವಿದ್ವತ್ತಿಗೆ ಅವಳು ತಕ್ಕವಳಾಗಿರೋದಿಲ್ಲ. ಇವರಿಗೆ ಏನಾಗ್ತದೆ, ಇನ್ನೊಂದು ಆ ಪ್ರೊಫೆಸರಿನ ಇನ್ನೊಬ್ಬ ವಿದ್ಯಾರ್ಥಿಯೋ ಸ್ಟೂಡೆಂಟೋ ಬೇರೆ ದೇಶದಿಂದ ಬಂದವಳು, ಅವಳು ತುಂಬಾ ಒತ್ತಾಸೆಯಾಗಿ ನಿಲ್ತಾಳೆ. ಅವರ ಜೀವನದ ಪರಮ ಗುರಿ ಏನಿರ್ತದೆ, ನಾನು ಇಂಥದ್ದೊಂದು ಸಂಶೋಧನಾ ಕೃತಿ ಹೊರಗೆ ತರಬೇಕು ಅಂತ. ಅವರಿಬ್ರು ಮಧ್ಯೆಯಲ್ಲಿ ಅಫೇರ್ ಬೆಳೆಯುತ್ತೆ. ಸಾರಿ, ಇದನ್ನ ಸಾರ್ವಜನಿಕವಾಗಿ ಎಷ್ಟು ಹೇಳ್ಬೇಕು ಎಷ್ಟು ಅಂದ್ರೆ, ಇದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ನೀವು ಅದನ್ನ 10 ವರ್ಷದ ಮುಂಚೆ ಓದಿದ್ರೆ ಒಂದು,
ಆಂಗಲ್ ಅಲ್ಲಿ ನೋಡ್ತೀರಿ. ಅಲ್ಲಿ ನೋಡ್ತೀರಿ, 10 ವರ್ಷದ ನಂತರ ನೋಡಿದ್ರೆ ಅದು ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಸಮಾಜವನ್ನ, ಅಥವಾ ನಾನು ಹೇಗೆ ಇರ್ಬೇಕು ಅನ್ನೋದೇ ಅಂತಿಮವಾಗಿ ಮುಖ್ಯ ಆಗತ್ತೆ. Okay. ಅದು ಗಂಡಿಗೂ ಅಪ್ಲೈ ಆಗ್ತದೆ, ಹೆಣ್ಣಿಗೂ ಅಪ್ಲೈ ಆಗ್ತದೆ, ಇಬ್ರಿಗೂ ಅಪ್ಲೈ ಆಗುತ್ತೆ. ಓಕೆ, ಈ ಪಾಡ್ಕಾಸ್ಟ್ ಮುಗಿಸೋ ಮುಂಚೆ ಒಂದು ಪ್ರಶ್ನೆ ಇಬ್ರಿಗೂ ಏನಂತ ಕೇಳಿದ್ರೆ, ಮದುವೆ ಅಂತ. ಸೊ ಈಗಿನೆಲ್ಲ ಹೆಣ್ಮಕ್ಳ ಮೆಂಟಾಲಿಟಿ, ಅಥವಾ ಮದುವೆ ಆದವ್ರು ಕೂಡ ಯಾಕೆ ಮದುವೆ ಆದ್ರು, ಮೊದಲೇ ಜ್ಞಾನೋದಯ ಆಗಿದ್ರೆ ಬೇಡ ಆಯ್ತು, ಇನ್ನಷ್ಟು ಸ್ವಚ್ಛಂದವಾಗಿ ನಾನು ಹಾರ್ಬೋದಿತ್ತು, ಅಥವಾ ನನ್ನ ಈ ಕನಸುಗಳನ್ನ ಇನ್ನಷ್ಟು ಚಂದದಲ್ಲಿ ನಾನು ನನಸು ಮಾಡ್ಕೊಳ್ಬೋದಿತ್ತು ಅಂತೆಲ್ಲ. ಸೊ ಇವತ್ತಿನ ದಿನಕ್ಕೆ ಈ ಮದುವೆ ಅನ್ನೋದು ಎಷ್ಟು ಪ್ರಸ್ತುತ, ಅಥವಾ ಹೆಣ್ಣು ಮಕ್ಕಳಿಗೆ ಇದೊಂದು ಸಂಕೋಲೆಯ, ಅಥವಾ ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮದುವೆ ಅಂದ್ರೆ ಅದೊಂದು ಬಂಧನ ಅಲ್ಲ. ಗಂಡು ಹೆಣ್ಣು ಜೋಡಿಯಾಗಿ ಸಂಸಾರ ಬಂಧನದಲ್ಲಿ ತೊಡಗಿಸಿಕೊಂಡು ಜೀವನವನ್ನು ನಡೆಸುವುದು. ನಾವು ಮಹಿಳೆಯರು ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ, ಮದುವೆ ಅಂದ್ರೆ ಅದು ಬಂಧನ ಅಡಿಗೆ ಇಲ್ಲ, ಅದಲ್ಲ. ನಾವು ಹೇಗೆ ತಗೊಳ್ತೀವೋ ಅದು, ಅದ್ರ ಖುಷಿಯಾಗಿ ತಗೊಂಡ್ರೆ ಖುಷಿ, ಕಷ್ಟ ಅಂದ್ರೆ ಕಷ್ಟ ಅಷ್ಟೇ. ಸೊ ಅದೊಂದು ಬಂಧ ಅಂತ ಹೇಳ್ತೀರಿ. ಬಂಧನ ಅಲ್ಲ, ಇದು ಬಂಧ ಅಂತ. ಈಗ ಒಂದು ಏನಂದ್ರೆ ಎಕ್ಸಾಂಪಲ್, ನನ್ನದೇ ಫ್ಯಾಮಿಲಿಯ ಒಂದು ದೂರದ ಸಂಬಂಧಿ ತುಂಬಾ ಒಳ್ಳೆಯ ಯಕ್ಷಗಾನ ಕಲಾವಿದೆ. ಆಕೆಗೆ ಮದುವೆ ಆಗ್ತದೆ. ಆಕೆ ಇಲ್ಲಿ ಇವನ್ ಡೆಲ್ಲಿ ತನಕ ಹೋಗಿ ನಮ್ಮ ರಾಜಭವನದಲ್ಲೆಲ್ಲ ಆಕೆ ಪರ್ಫಾರ್ಮ್ ಮಾಡಿ ಬಂದವಳು. ಎಷ್ಟು ಅದ್ಭುತವಾಗಿ ಕುಣಿತಾಳಲ್ಲ ಈ ಹುಡುಗಿ. ಯಕ್ಷಗಾನವನ್ನ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೊಂದು ಪ್ರೌಡ್ ಫೀಲ್ ಆಗ್ತಾ ಇತ್ತು. ಆಮೇಲೆ ತುಂಬಾ ವರ್ಷ ನಂಗೆ ಕಾಂಟ್ಯಾಕ್ಟ್ ಇರಲಿಲ್ಲ, ಮದುವೆ ಆಯಿತು. ಆಮೇಲೆ ನಾನು ಒಂದು ಮಗು ಆದ್ಮೇಲೆ ಅವಳು ಸಡನ್ ಯಾವುದೋ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ಲು. ಮತ್ತೆ ಹೇಗೆ ನಡೀತಾ ಇದೆ, ಹೇಗಿದೆ ಈಗ ಯಕ್ಷಗಾನ ಎಲ್ಲ, ಮಗು ಇಟ್ಕೊಂಡು ನಿಂಗೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ನಾನು ಯಕ್ಷಗಾನ ಮದ್ವೆ ಆಗುವಾಗಲೇ ಬಿಟ್ಟೆ. ಯಾಕೆ ಬಿಟ್ಟೆ? ಇಲ್ಲ, ನನ್ನ ಗಂಡನ ಕಂಡೀಷನ್ ಇತ್ತು, ನೀನು ಯಕ್ಷಗಾನ ಎಲ್ಲ ಇನ್ ಮುಂದೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ಅದಕ್ಕೆ ನೀ ಬಿಟ್ಟಿಯಾ ಕೇಳಿದೆ. ಮತ್ತೆ ಅವ್ರಿಗೆ ಇಷ್ಟ ಇಲ್ದಿದ್ರೆ ನಾನು ಹೇಗೆ ಮಾಡೋದು? ಇದನ್ನೇ ಹೇಳಿದ್ ನಾನು. ಮದುವೆ ಯಾಕೆ ಆಗ್ತೀವಿ ಅಂತ ನಾವು ಮಗನಿಗೋ ಮಗಳಿಗೋ ಯಾಕೆ ಹೇಳ್ಬೇಕಂದ್ರೆ, ನಿನ್ ಸಂತೋಷವನ್ನ ಎನ್ಹಾನ್ಸ್ ಮಾಡ್ಕೊಳ್ಲಿಕ್ಕೆ, ಜಾಸ್ತಿ ಮಾಡ್ಕೊಳ್ಲಿಕ್ಕೆ. ನಿನ್ ಯಾವುದೋ ಒಂದು ಸಂತೋಷವೋ ಅಥವಾ ನಿನ್ನ ಯಾವುದೋ ಪ್ರವೃತ್ತಿಯೋ ಹವ್ಯಾಸವೋ ಅದನ್ನ ಹಾಳು ಮಾಡ್ಕೊಂಡು ನೀನ್ ಇನ್ನೊಂದೇನೋ ಏನನ್ನು ಪಡ್ಕೊಳ್ಬಲ್ಲೆ, ನೀನಾಗೆ ಇರ್ಬಲ್ಲೆಯಾ? ಅಥವಾ ನಾನೇ ಸೊಸೆ ತರೋದಾದ್ರು ಅವಳಿಗೆ ಯಾವುದೋ ಒಂದು ಹವ್ಯಾಸ ಇತ್ತು ಅಂತ ನನ್ ಮಗ ಒಂದು ಕಂಡೀಷನ್ ಹಾಕ್ತಾನೆ ಅಂದ್ರೆ ನಾನು ಅದನ್ನ ಯಾಕೆ ಹಂಗ್ ಮಾಡ್ತಿದ್ದೆ? ಅವಳಿಗೆ ಆಸಕ್ತಿ ಅಲ್ವಾ ನೃತ್ಯವೋ ಸಂಗೀತವೋ ಮತ್ತೊಂದು. ನೀನ್ ಹಾಗೆ ಯೋಚನೆ ಮಾಡೋದು ಯಾಕೆ? ಅವಳು ಅದರಲ್ಲಿ ಬೆಳಿತಾಳೆ, ನೀನು ಖುಷಿ ಪಡು ಅಂತ ನಾವು ಅದನ್ನ ಹೇಳ್ಬೇಕಾಗ್ತದೆ. ನೋಡಿ, ಈ ಸೂಕ್ಷ್ಮ ಅಂತರಗಳನ್ನ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದಾಗ್ಲೇ ಈ ಡಿವೋರ್ಸ್ ನಂತ ಕೆಲವು ಮಕ್ಕಳು ತುಂಬಾ ರೆಬೆಲ್ ಆಗಿ ತಿರುಗಿ ಬೀಳ್ತಾರೆ. ಇನ್ ಕೆಲವರು ಅದನ್ನು ಎರಡು ತಪ್ಪೆ. ರೆಬೆಲ್ ಆಗಿ ತಿರುಗಿ ಬಿದ್ದು ನಾನು ಬೇಡವೇ ಬೇಡ ಅಂತ ಹೇಳಿ ಹೋಗೋದು ಅದು ಒಂದು. ಇಲ್ಲ, ನಂದೆಲ್ಲ ಆಸೆ ಆಕಾಂಕ್ಷೆಗಳನ್ನು ನಾನು ಬಿಟ್ಟು ಹಾಕ್ತೀನಿ, ನಾನು ಇನ್ಮೇಲೆ ಬರೀ ನಿನ್ನ ಹೆಂಡತಿ ಆಗಿರ್ತೀನಿ, ಅದೇ ಹೇಳಿಲ್ಲ, ಸರ್ನೇಮ್ ಎಲ್ಲವನ್ನು ಚೇಂಜ್ ಮಾಡ್ಕೊಂಡು ಆಗಿರ್ತೀನಿ. ಸೊ ಹಾಗೆ ಮದುವೆ ಅನ್ನೋದು ಮತ್ತೆ ಅವ್ರ ಆಯ್ಕೆ ಆಗಿರ್ಬೇಕು. ಅಂಡ್ ಮದುವೆ ಯಾಕೆ ಆಗ್ತೀವಿ ಅನ್ನೋದು ಗೊತ್ತಿರಬೇಕು. ಹೌದು. ಇವತ್ತಿನ ಮದುವೆಗೆ ಸ್ವಾಮಿ ನಿರ್ಭಯಾನಂದ ಅವರದ್ದು ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಿಗ್ತದೆ. ಅವ್ರು ಹೇಳ್ತಾರೆ, ನಿಜ, ಯಾವ ಡಿಗ್ರಿ ಕಾಲೇಜ್ನಲ್ಲೂ ನಾವು ಮದುವೆ ಆಗೋದು ಯಾಕೆ? ನೋಡಿ, ಮದುವೆ ಆಗೋದ್ರ ಉದ್ದೇಶ ನಿಜವಾಗ್ಲೂ ಸಂತಾನೋತ್ಪತ್ತಿಗೋಸ್ಕರವೇ. ಇದು ಕಟು ಸತ್ಯ ಅಲ್ವಾ? ಆದ್ರೆ ನಾವು ಯಾವ ಮಕ್ಕಳಿಗೂ ನಾವು ತಿಳಿಸೋದೇ ಇಲ್ಲ. ನಮ್ಮ ಮುಂದಿನ ಸಂತಾನ ಗಟ್ಟಿ ಪೀಳಿಗೆಯದ್ದಾಗಿರ್ಬೇಕು. ಈಗ ಮೊದಲಿನ ಕಾಲದಲ್ಲಿ ಗೋತ್ರವೋ ಮತ್ತೊಂದು ಎಲ್ಲ ತುಂಬಾ ಹುಡುಕಿ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಉದ್ದೇಶ ಅದೇ ಇತ್ತು, ಮುಂದೆ ಬರುವ ಸಂತಾನ ಅದು ತುಂಬಾ ಅದ್ಭುತವಾಗಿರ್ಬೇಕು ಅಂತ. ಹಾಗೆ ಶಕ್ತಿಯುತವಾಗಿರ್ಬೇಕು, ಆರೋಗ್ಯ ಸರಿ ಇರಬೇಕು, ಮಾನಸಿಕ ಸ್ಥೈರ್ಯಗಳಿರ್ಬೇಕು ಅನ್ನುವ ಉದ್ದೇಶ. ನಾವು ಮದುವೆಗಿಂತ ಮುಂಚೆ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಕಲಿಸಿರ್ತೇವೆ. ವಾಟ್ ಈಸ್ ಮ್ಯಾರೇಜ್, ಮದುವೆ ಅಂದ್ರೇನು, ಹೆಣ್ಣಂದ್ರೇನು, ಗಂಡಂದ್ರೇನು, ನಾವ್ ಹೇಗ್ ಜೀವನ ಮಾಡ್ಬೇಕು ಅನ್ನೋದನ್ನ ನಾವು ತಂದೆ ತಾಯಿಯೋ ಅಥವಾ ಬೇರೆ ಯಾವ್ದೋ ಇನ್ಸ್ಟಿಟ್ಯೂಟ್ ನಾವು ಕಲಿಸ್ತಾ ಇದ್ದೇವಾ? ಈ ಜವಾಬ್ದಾರಿ ಮುಖ್ಯ ಅಲ್ವಾ ಇವತ್ತು? ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಮದುವೆ ಅಂದ ಕೂಡಲೇ ನಮ್ಮ ಹೆಣ್ಮಕ್ಳು ಯೋಚನೆ ಮಾಡೋದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಿ ಮಾಡೋದು, ಯಾವ ತರ ಕಾಸ್ಟ್ಯೂಮ್ ಹಾಕೊಳ್ಳೋದು, ಯಾವ್ದಕ್ಕೆ ಯಾವ ತರ ಡ್ರೆಸ್ ಹಾಕೊಳ್ಳೋದು, ಮೆಹಂದಿಗೆ ಯಾವ್ದು, ರಿಸೆಪ್ಷನ್ಗೆ ಯಾವ್ದು, ಮದುವೆಗೆ ಇನ್ನೊಂದು 2-3 ಸೀರೆ ಯಾವ್ದು, ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ. ಜ್ಯುವೆಲ್ರೀಸ್ ಯಾವ ತರ ತಗೊಳ್ಳೋದು, ಅದ್ರ ಆಚೆದಲ್ಲಿ ಯೋಚನೆ ಮಾಡಬೇಕು. ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಜನ ಬಂದು ಮದುವೆ ಆದ್ವಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಮದುವೆ ಆದ್ಮೇಲೆ ಎಷ್ಟು ಗ್ರ್ಯಾಂಡ್ ಆಗಿ ಬದುಕ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಅದಕ್ಕೆ ವಿ ಶುಡ್ ಗೆಟ್ ರೆಡಿ. ನಮ್ಮ ಹೆಣ್ಮಕ್ಳು ಅಥವಾ ನಮ್ಮ ಮಕ್ಕಳು ಯಾರನ್ನಾದ್ರೂ ನಾವು ಅದಕ್ಕೆ ರೆಡಿ ಮಾಡಬೇಕು. ಸೊ ಹೆಣ್ಣಾಗಿ ಹುಟ್ಟೋದೇ ಒಂದು ಸಂಭ್ರಮ. ಅದು ಆ್ಯಕ್ಚುಲಿ ಇವತ್ತಿನ ದಿನದಲ್ಲಿ ಹೆಣ್ಮಗು ಹುಟ್ಟೋದನ್ನ ಎಲ್ಲರೂ ಸಂಭ್ರಮಿಸ್ತಾರೆ. ಹರಕೆ ಹೊತ್ತು ಹೆಣ್ಣು ಬೇಕು ಅಂತ ಹೇಳ್ತಾರೆ. ನೋಡಿ, ಏನಾಗಿದೆ ಗೊತ್ತಾ, ಯಾವಾಗ್ಲೂ ಹಾಗೆ. ಇದು ನಿಮ್ಗೆ ಎಲ್ಲಿ ಡಿಮ್ಯಾಂಡ್ ಬರುತ್ತಲ್ಲ. ಈಗ ಮೊದ್ಲು ಹೆಂಗಿತ್ತು, ನಾವೆಲ್ಲ ಮದುವೆ ಆಗ ಹೆಣ್ಮಕ್ಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು.
ಅವಾಗ ಗಂಡು ಸಿಕ್ಕಿದ್ರೆ ಸಾಕಪ್ಪ ದೇವ್ರೆ ಅನ್ನೋ ಪರಿಸ್ಥಿತಿ ಇತ್ತು. ಯಾವಾಗ ನಿಮ್ಗೆ ಹೆಣ್ಮಕ್ಳ ಸಂಖ್ಯೆ ನೋಡಿ, ಯಾವಾಗ ಪರ್ಟಿಕ್ಯುಲರ್ ಆಗಿ ಜಾತಿ ಅನ್ನೋದ್ರ ಬಗ್ಗೆ ತುಂಬಾ ಹಿಡ್ತಾ ಇತ್ತು, ಇಂಥ ಜಾತಿಯವರು ಅವರೇ ಮದುವೆ ಆಗ್ಬೇಕು ಅನ್ನೋದೆಲ್ಲ ಇರ್ತಾ ಇತ್ತು. ಈಗ ಏನಿಲ್ಲ, ಈಗ ಎಲ್ರು ಕಾಂಪ್ರಮೈಸ್ ಆಗ್ತಾ ಇದಾರೆ. ಯಾಕಂದ್ರೆ ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ. ಎಲ್ಲಿ ತನಕ ಅಂದ್ರೆ ನಾನು ಕೇಳಿದಾಗೆ PU ಓದ್ತಿರುವ ಹುಡುಗಿ, ಇಲ್ಲ ನೀನೇನ್ ಓದ್ತೀಯ ಓದೋದು ನಾವು ಓದಿಸ್ತೀವಿ, ಆಮೇಲೆ ನನ್ನ ಮಗನ್ ಮದುವೆ ಆಗೋ ಪರಿಸ್ಥಿತಿಗೆ ಅಲ್ಲಿ ತನಕ ಬಂದಿದ್ದಾರೆ. ಓಕೆ, ಆಯ್ತಾ? ಸೊ ಹಾಗಾಗಿ ಇದೆಲ್ಲ ಅರ್ಥ ಮಾಡ್ಕೊಂಡು ಮದ್ವೆ ಆಗಿ ಅನ್ನೋದು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಕಿವಿ ಮಾತಿದ್ದು ಅಲ್ವಾ. ಹೆಣ್ಣಂದರೆ ಬರೀ ಸೌಂದರ್ಯವಲ್ಲ, ಶಕ್ತಿ ಅಲ್ಲ, ಅದು ಜವಾಬ್ದಾರಿ ಕೂಡ. ಎಸ್, ಶಕ್ತಿ ಇರುವ ಜವಾಬ್ದಾರಿ, ಸೌಂದರ್ಯದ ಜವಾಬ್ದಾರಿ ಅದು ಅಲ್ವಾ. ಅದಕ್ಕೆ ಎಲ್ಲರೂ ನೋಡಕ್ ಇಷ್ಟಪಡ್ತಾರೆ. ಈಗ ನಾವು ಲಲಿತಾ ಸಹಸ್ರನಾಮವನ್ನು, ಸೌಂದರ್ಯ ಲಹರಿಯನ್ನು ಓದುವಾಗ ಅದರಲ್ಲಿ ನಾವು ದೇವಿಯನ್ನ ಸೌಂದರ್ಯವನ್ನೇ ಹೊಗಳೋದು. ಸೌಂದರ್ಯವನ್ನ ಹೊಗಳ್ತಾ ಅದ್ರ ನಂತರವೂ ಕೂಡ ನಾವು ಆಕೆ ಶಕ್ತಿಯನ್ನ ಆರಾಧಿಸ್ತೇವೆ. ಕರೆಕ್ಟ್. ನಮ್ಮ ಯಕ್ಷಗಾನಗಳಲ್ಲಿ ನೋಡ್ತೇವೆ, ಅಥವಾ ನಮ್ಮ ಪೌರಾಣಿಕ ಕಥೆಗಳಲ್ಲಿ ನೋಡ್ತೇವೆ. ರಾಕ್ಷಸರನ್ನ ಕೊಲ್ಲಿಕ್ಕೆ ಬಂದವಳು ಯಾರು? ದೇವಿ. ದೇವಿಗೆ ಅವರೆಲ್ಲರೂ ಶಕ್ತಿ ಕೊಟ್ರು ಅಂತ, ಹೌದು ಅಲ್ವಾ? ಯಾರು? ನಮ್ಮ ಶಿವ, ವಿಷ್ಣು, ಬ್ರಹ್ಮ ಅವರೆಲ್ಲ ಸೇರಿ ದೇವಿಗೆ ಶಕ್ತಿಯನ್ನ ಧಾರೆ ಎರೆದ್ರು ಅಂತ. ಸರಿ, ಕಾಲ್ ಟಿವಿಯ ಈ ಪಾಡ್ಕಾಸ್ಟ್ ನಲ್ಲಿ ನೀವು ನೋಡಿದ್ದು ಶಕ್ತಿ ಸ್ವರೂಪಿಣಿಯರನ್ನೇ, ಮಾತಿನಲ್ಲಿ ಶಕ್ತಿ ಸ್ವರೂಪಿಣಿಯರು. ಸೊ ಖುಷಿ ಆಯ್ತು ನಂಗೆ. ಆಕ್ಚುಲಿ ಕೃಷಿ ಅಂಡ್ ವೆರಿ ಇಂಡಿಪೆಂಡೆಂಟ್, ಮಾತಂತೂ ಸಿಕ್ಕಾಪಟ್ಟೆ ಪವರ್ಫುಲ್, ಬರಹ ಕೂಡ ತುಂಬ ಚೆನ್ನಾಗಿ ಬರೀತಾರೆ. ಫೇಸ್ಬುಕ್ಕಲ್ಲಿ ಇರೋರಿಗೆಲ್ಲ ಜ್ಯೋತಿಲಕ್ಷ್ಮಿ ಶೆಟ್ಟಿಗಾರ್ ಗೊತ್ತು, ಬಿಕಾಸ್ ಶಿ ಈಸ್ ಅ ಪವರ್ಫುಲ್ ರೈಟರ್. ಸೊ ಅದ್ರ ಜೊತೆಗೆ ತುಂಬ ಓದ್ತಾರೆ. ಮದುವೆ ಆಯಿತು, ಮಕ್ಕಳಾಯಿತು, ಅತಿ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆ ಅವ್ರಿಗೂ ಕೂಡ, ಜ್ಯೋತಿಲಕ್ಷ್ಮಿ ಅವರಿಗೆ ಮಕ್ಕಳಾಯಿತು, ಸಂಸಾರ ಆಯಿತು, ಮನೆ ಆಯಿತು, ಎಲ್ಲ ಆಯಿತು. ಆದರೆ ಅವರತನ ಏನಿದೆ ಅದನ್ನು ಕಂಡುಕೊಂಡು ಅದ್ರ ಖುಷಿಯಲ್ಲಿ ಅವರು ಬದುಕ್ತಿದ್ದಾರೆ. ಸೊ ಶೀ ಸೆಲೆಬ್ರೇಟಿಂಗ್ ಹರ್ ವುಮನ್ಹುಡ್. ಆ ಹೆಣ್ತನ ಅವರು ಸಂಭ್ರಮಿಸ್ತಾ ಇದ್ದಾರೆ, ಅದಕ್ಕೆ ನಾವು ಚಪ್ಪಾಳೆ ಹೊಡಿಬೇಕು. ನಮ್ಮ ಜೊತೆಗೆ ಜ್ಯೋತಿ ಉದಯ್ ಕುಮಾರ್ ಅವರಿದ್ದಾರೆ. ಇವರು ಕೂಡ ಅಷ್ಟೇ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು, 2 ಮಕ್ಕಳಾಯಿತು. ಆನಂತರ ಏನು, ಹೌದು, ಸಮಾಜ ಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ಇವತ್ತಿಗೂ ತುಂಬ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ, ಗೌರವಯುತವಾಗಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಜ್ಯೋತಿಲಕ್ಷ್ಮಿ ಅವರು ಹಾಗೇನೆ ಪವರ್ಫುಲ್ ವುಮನ್. ಸೊ ನಾವು ಮಾತಾಡ್ತಾನೆ ಇರ್ತೀವಿ. ಜ್ಯೋತಿ ಈ ಮಹಿಳಾ ದಿನಾಚರಣೆಯ ದಿನದಂದು ಈ ಪಾಡ್ಕಾಸ್ಟ್ನಲ್ಲಿ ಜ್ಯೋತಿ ಸೆಲೆಬ್ರೇಟಿಂಗ್ ವುಮನ್ಹುಡ್ನಲ್ಲಿ ನಮ್ಮನ್ನೆಲ್ಲ ನೀವೆಲ್ಲ ನೋಡಿದ್ರೆ, ಹಾಗೆ ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರೆ. ನಂಗೆ ಗೊತ್ತು, ನಾವು ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ತೀವಿ, ನಾವು ಮಾತೆಯರು. ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಲಕ್ಷ್ಮಿ ಅವರಿಗೂ. ಜ್ಯೋತಿ, ನಾನು ಸ್ವಲ್ಪ ಕಡಿಮೆ ಮಾತಾಡಿದೆ, ಮೇಡಮ್ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಅಂದ್ರೆ ನಾನು ಮಾತು ಸ್ವಲ್ಪ ಕಡಿಮೆ, ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಒಬ್ಬೊಬ್ರದ್ದು ಒಂದೊಂದು ನೇಚರ್ ಇರುತ್ತೆ, ಅದರಲ್ಲಿ ಮಾತಾಡೋದು ಸ್ವಲ್ಪ ನಾನು ಕಡಿಮೆ. ಅಲ್ಲ, ನೀವು ಕಡಿಮೆ ಮಾತಾಡಿದ್ದು ಒಳ್ಳೇದಾಯ್ತು. ಈ ಒಂದು ಅವಕಾಶ ಮಾಡಿಕೊಟ್ಟ ಜ್ಯೋತಿ ಸಾಲಿಗ್ರಾಮ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಸಾಲಿಗ್ರಾಮ ಅವರೇ. ಇದೊಂದು ಸಂಭ್ರಮಕ್ಕೆ ಎಡೆ ಮಾಡಿದಿರಿ ಅಂತ ಹೇಳ್ತೀನಿ ಅಷ್ಟೇ. ತುಂಬಾ ಖುಷಿ ಆಯ್ತು ನನಗೂ ನಿಮ್ಮ ಜೊತೆ ಮಾತಾಡಿ. ಇನ್ನೂ ಮಾತಾಡ್ಲಿಕ್ಕಿದೆ, ಬಹುಶಃ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಅವಕಾಶ ಸಿಕ್ಕರೆ ನೋಡೋಣ. ಸೊ ಕಾಲ್ ಟಿವಿಯನ್ನು ಇಷ್ಟು ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡ್ತಾ ಇರಿ ಕಾಲ್ ಟಿವಿ, ಟಾಕ್, ಕನೆಕ್ಟ್, ಇಂಪ್ಯಾಕ್ಟ್.